ದೇವರೇ, ಈ ಬೆಳಗಿನ ಆರಾಧನೆಯನ್ನ ನಿನ್ನ ಆಶೀರ್ವಾದ ಮಾಡಿಕೊಡು. ನಾವು ಆಡುವಂತ ಒಂದೊಂದು ಮಾತುಗಳು ನಿಮ್ಮನ್ನ ಮಹಿಮೆ ಪಡಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಿಮ್ಮ ಧ್ಯಾನದಿಂದ ನಮ್ಮನ್ನು ನಡೆಸು. ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಈ ಬೆಳಗಿನ ಸಮಯದಲ್ಲಿ ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಾವು ಕಳೆದ ದಿನಗಳಲ್ಲಿ ಜ್ಞಾನೋಕ್ತಿಗಳು ಪುಸ್ತಕವನ್ನ ಧ್ಯಾನ ಮಾಡ್ತಾ ಇದ್ದೀವಿ. ನಿನ್ನೆಯ ದಿನದಲ್ಲಿ ಜ್ಞಾನೋಕ್ತಿಗಳು 31ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡಿದ್ವಿ. ಇವತ್ತು ಪ್ರಸಂಗಿ ಪುಸ್ತಕದ 1ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಪ್ರಸಂಗಿ ಪುಸ್ತಕ ಅಂದ್ಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮನುಷ್ಯನ ಜೀವನದ ಕೆಲ ಸತ್ಯ ಕಾರ್ಯಗಳು ಈ ಪುಸ್ತಕದಲ್ಲಿ ಬರೆಯಲ್ಪಡ್ತಾ ಇದೆ. ಈ ಪ್ರಸಂಗಿ ಪುಸ್ತಕದ ಕೆಲ ಸಾರಾಂಶವನ್ನ, ಇದರ ಪರಿಚಯವನ್ನ ನಾವು ನೋಡಿಕೊಳ್ಳುವಂತ ಸಮಯದಲ್ಲಿ ಈ ಪ್ರಸಂಗಿ ಪುಸ್ತಕವನ್ನ ರಾಜನಾಗಿರುವಂತ ಸಾಲೋಮನನು ಬರೀತಿದ್ದಾರೆ. ಯಾಕಂದ್ರೆ ನೀವು ಪ್ರಸಂಗಿ 1ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ, ದಾವೀದನ ಮಗನು, ಯೆರೂಸಲೇಮಿನಲ್ಲಿ ಆಳುವ ಅರಸನೂ ಆಗಿದ ಪ್ರಸಂಗಿಯ ಮಾತುಗಳು ಅಂತೇಳಿ ಬರೆಯಲ್ಪಡ್ತಾ ಇದ್ರು. ದಾವೀದನ ಮಗನಾಗಿರುವಂತ ಅರಸ ಸಾಲೋಮನನು ಈ ಪ್ರಸಂಗಿ ಪುಸ್ತಕವನ್ನ ಬರೀತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣವಾಗಿದೆ. ಇನ್ನು ನಾವು ಮುಂದುವರಿಸಿ ಈ ಪ್ರಸಂಗಿ ಪುಸ್ತಕ ಬರೆದಿರುವಂತ ಸಮಯವನ್ನ ಅಥವಾ ಕಾಲಾವಧಿಗಳನ್ನು ನೋಡುವಂತ ಸಮಯದಲ್ಲಿ ಸುಮಾರು ಕ್ರಿಸ್ತ ಪೂರ್ವ 930ರಿಂದ 935ರಲ್ಲಿ ಇದನ್ನ ಬರೆದಿರಬಹುದು ಎಂಬುದಾಗಿ ಹೇಳಿ ಇತಿಹಾಸ ಹೇಳ್ತಾ ಇದೆ. ಯಾಕಂದ್ರೆ ಆ ಒಂದು ಮಧ್ಯದಲ್ಲಿ ಸಾಲೋಮನ ರಾಜನ ಆಳ್ವಿಕೆಯ ಸಮಯದಲ್ಲಿ, ಆ ಕಾಲಘಟ್ಟದಲ್ಲಿ ಈ ಪುಸ್ತಕವನ್ನ ಬರೆದಿರಬಹುದು. ಅಂದ್ರೆ ಅದು ಮುಗಿದ ನಂತರದಲ್ಲಿ, ಅಂದ್ರೆ ಅದನ್ನ ಆಳ್ವಿಕೆ ಮುಗಿದ ನಂತರದಲ್ಲಿ ಈ ಪುಸ್ತಕವನ್ನ ಬರೆದಿರಬಹುದು ಎಂಬುದಾಗಿ ಹೇಳಿ ನಾವು ನೋಡಬಹುದಾಗಿದೆ. ಈ ಪ್ರಸಂಗಿ ಪುಸ್ತಕದಲ್ಲಿ ಒಟ್ಟು 12 ಅಧ್ಯಾಯಗಳಿದೆ. ಇದರಲ್ಲಿ 222 ವಚನಗಳಿದೆ. ಈ ಪುಸ್ತಕದ ಮೂಲ ಉದ್ದೇಶ ಏನಾಗಿದೆಪ್ಪ ಅಂದ್ರೆ, ಲೋಕದ ವಿಷಯಗಳಲ್ಲಿ ಸಂತೋಷವನ್ನ ಹುಡುಕುವುದರಿಂದ ಅನಿವಾರ್ಯವಾಗಿ ಉಂಟಾಗುವಂತ ಸೋಲುಗಳನ್ನ ಈ ಪುಸ್ತಕ ಬಹಿರಂಗಪಡಿಸ್ತಾ ಇದೆ. ನಾವು ಮೊದಲನೇದಾಗಿ ಗ್ರಹಿಸ್ಕೊಳ್ಬೇಕಾಗಿರುವಂತ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಈ ಪುಸ್ತಕವನ್ನ ಬರೆದಿರುವಂತದ್ದು ಒಬ್ಬ ಜ್ಞಾನಿ, ದೇವರಿಂದ ಆಶೀರ್ವಾದವನ್ನ ಹೊಂದಿಕೊಂಡಂತ ವ್ಯಕ್ತಿ, ಲೋಕದ ರೀತಿಯಲ್ಲಿ ಎಲ್ಲವನ್ನ ಅನುಭವಿಸಿದಂತ ವ್ಯಕ್ತಿ, ಈ ಲೋಕದ ಕೆಲ ವಿಷಯಗಳನ್ನ ಆತುಕೊಂಡು ಜೀವಿಸಿದಂತ ಒಬ್ಬ ವ್ಯಕ್ತಿ. ಈ ಪ್ರಸಂಗಿ ಪುಸ್ತಕದ ಒಂದೊಂದು ವಚನಗಳು ತುಂಬಾ ವಿಭಿನ್ನವಾಗಿದ್ದಾವೆ. ಇವು ಈಗಿನ ಘಟ್ಟದಲ್ಲಿ, ಈ ಪುಸ್ತಕ ಬರೆದು ತುಂಬಾ ವರ್ಷಗಳ ಕಳೆದರೂ ಸಹ ಈಗಿನ ಕಾಲಘಟ್ಟದಲ್ಲಿ ಒಬ್ಬ ಮನುಷ್ಯನ ಜೀವನ ಏನು ಎಂಬುದನ್ನ ಈ ಪುಸ್ತಕ ಬಂದು ನಮಗೆ ಕಲಿಸ್ಕೊಡ್ತಾ ಇದೆ. ಅನೇಕ ಸಮಯದಲ್ಲಿ ಮನುಷ್ಯ ಬಂದು ಒಂದು ಗಾದೆ ಮಾತಿದೆ, ಮನುಷ್ಯನ ಆಸೆಗಳಿಗೆ ಕೊನೆ ಇಲ್ಲ ಎಂಬುದಾಗಿ. ಮನುಷ್ಯ ಯಾವಾಗ್ಲೂ ಆಸೆ ಪಡ್ತಾನೆ ಇರ್ತಾನೆ. ಒಬ್ಬ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇಲ್ಲ. ನಂಗೆ ಸಾಕು ಅನ್ನುವಂತ ಭಾವನೆ ಮನುಷ್ಯನ ಜೀವನದಲ್ಲಿ ಇಲ್ಲ. ಅವನು ಇನ್ನೂ ತನಗೆ ಬೇಕು 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 ಅಂತಾನೆ ಜೀವನ ಮಾಡ್ತಾನೆ. ಆದ್ರೆ ಎಲ್ಲವನ್ನ ಅನುಭವಿಸಿದಂತ ವ್ಯಕ್ತಿ ಇಲ್ಲಿ ಈ ಒಂದು ಪುಸ್ತಕದಲ್ಲಿ ಅನೇಕ ಕಡೆಗಳಲ್ಲಿ ಆ ಪದವನ್ನ ಉಪಯೋಗಿಸ್ತದೆ. ಏನಪ್ಪಾ ಅಂದ್ರೆ, ಈ ಲೋಕದಲ್ಲಿ ಎಲ್ಲಾ ವ್ಯರ್ಥವಾಗಿದೆ ಅಂತೆ. ನಾವ್ ಏನೇ ಮಾಡ್ಬೋದು, ನಾವ್ ಎಷ್ಟೇ ಮಜಾ ಮಾಡ್ಬೋದು, ನನ್ನ ಎಷ್ಟೇ ಕಾರ್ಯಗಳಲ್ಲಿ ಸಂತೋಷವಾಗಿರ್ಬೋದು, ನಾನು ಎಷ್ಟೆಲ್ಲಾ ವಿಷಯಗಳನ್ನ ನನ್ನ ಒಂದು ದೃಷ್ಟಿಲಿಟ್ಟುಕೊಂಡು ನಾವು ಜೀವಿಸಿದ್ರು, ಈ ಸಂತೋಷವಾಗಿ ಕಳೆಯುವಂತ ಜೀವಿತದಲ್ಲಿ ಅನೇಕ ವಿಷಯಗಳು ನಮ್ಮ ಜೀವನಕ್ಕೆ ಅದು ಕಷ್ಟಗಳನ್ನ ಅಥವಾ ಕೆಲ ಶೋಧನೆಗಳನ್ನ, ಸೋಲುಗಳನ್ನ ತೆಗೆದುಕೊಂಡು ಬರ್ತಾದ ಅಂತೇಳಿ ಈ ಪುಸ್ತಕ ಬಂದು ನಮಗೆ ತಿಳಿಯಪಡಿಸ್ತದೆ. ಅದೇ ಈ ಒಂದು ಪುಸ್ತಕದ ಮೂಲ ಉದ್ದೇಶವಾಗಿದೆ. ಸರಿ, ಈ ಪುಸ್ತಕದ ಬಗ್ಗೆ ನಿಮ್ಮೆಲ್ಲರಿಗೂ ಅನೇಕರಿಗೆ ಗೊತ್ತಿದೆ. ಇಲ್ಲಿ ಏನ್ ನಡೀತದ, ಏನೆಲ್ಲ ವಿಷಯಗಳು ಇದರಲ್ಲಿ ಬರೀತದವ ಅನ್ನುವಂತ ವಿಷಯಗಳು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ಇವತ್ತಿನ ದಿನದಲ್ಲಿ ಪ್ರಸಂಗಿ ಪುಸ್ತಕದ 1ನೇ ಅಧ್ಯಾಯವನ್ನ ಧ್ಯಾನ ಮಾಡ್ತಾ ಇದ್ದೀವಿ.
ಈ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಈ ಮೊದಲನೇ ಅಧ್ಯಾಯದಲ್ಲಿ 1ರಿಂದ 18 ವಚನಗಳಿದೆ. ಈ ಮೊದಲನೇ ಅಧ್ಯಾಯಕ್ಕೆ ಒಂದು ಒಳ್ಳೆ ತಲೆಬರಹವನ್ನ, ಈ ಪೂರ್ತಿ ಅಧ್ಯಾಯಕ್ಕೆ ಒಂದು ತಲೆಬರಹವನ್ನ ನಾವು ಕೊಡುವುದಾದ್ರೆ, ವ್ಯರ್ಥವಾಗಿ ಹೋಗುವ ಜೀವಿತವನ್ನ ಅರ್ಥಪೂರ್ಣವಾಗಿ ಜೀವಿಸುವುದು ಹೇಗೆ ಎಂಬುದಾಗಿ ನಾವು ಹೇಳ್ಬೋದು. ಈ ಜೀವನ, ಈ ಲೋಕದಲ್ಲಿ ಎಲ್ಲವೂ ಸಹ ವ್ಯರ್ಥವಾಗಿ ಹೋಗ್ತಾ ಇದೆ. ಈ ವ್ಯರ್ಥವಾದ ಲೋಕದಲ್ಲಿ ಜೀವಿಸುವಂತ ನಾವುಗಳು ನಮ್ಮ ಜೀವಿತವನ್ನ ಅರ್ಥಪೂರ್ಣವಾಗಿ ನಾವು ಹೇಗೆಲ್ಲ ಅದನ್ನ ಕಟ್ಟಿಕೊಳ್ಬಹುದು ಅನ್ನೋದನ್ನ ಈ ಮೊದಲನೇ ಅಧ್ಯಾಯ ನಮಗೆ ತಿಳಿಯಪಡಿಸ್ತಾ ಇದೆ. ಈ ಮೊದಲ ಅಧ್ಯಾಯವನ್ನ ನಾವು 3 ಭಾಗವಾಗಿ ವಿಂಗಡಣೆ ಮಾಡಬಹುದು. ಪ್ರಸಂಗಿ ಪುಸ್ತಕ ಮೊದಲನೇ ಅಧ್ಯಾಯ 1ರಿಂದ 3 ವಚನದಲ್ಲಿ ಮನುಷ್ಯನು ಪಡುವ ಪ್ರಯಾಸವೆಲ್ಲ ವ್ಯರ್ಥ ಎಂಬುದಾಗಿ ನೋಡಬಹುದಾಗಿದೆ. 2ನೇ ಭಾಗವಾಗಿ ಪ್ರಸಂಗಿ ಪುಸ್ತಕ ಮೊದಲನೇ ಅಧ್ಯಾಯ 4ರಿಂದ 11 ವಚನದಲ್ಲಿ ಈ ಜೀವನ ಚಕ್ರ ಇದು ನಿರಂತರವಾದಂತ ಜೀವನ ಚಕ್ರ ಎಂಬುದರ ಕುರಿತಾಗಿ ನೋಡಬಹುದಾಗಿದೆ. ಇನ್ನು 3ನೇ ಭಾಗದಲ್ಲಿ ಪ್ರಸಂಗಿ ಪುಸ್ತಕ ಮೊದಲನೇ ಅಧ್ಯಾಯ 12ರಿಂದ 18 ವಚನದಲ್ಲಿ ಬುದ್ಧಿವಂತಿಕೆ ಮತ್ತು ಜ್ಞಾನದ ಮಿತಿಗಳು ಅನ್ನುವಂತ ವಿಷಯದ ಬಗ್ಗೆ ನೋಡಬಹುದಾಗಿದೆ. ಸರಿ, ನಾವು ಮೊದಲನೇ ಭಾಗವನ್ನ ಈ ಸಂಬಂಧ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಸಂಗಿ ಪುಸ್ತಕ ಮೊದಲನೇ ಅಧ್ಯಾಯ 1ರಿಂದ 3 ತನಕ ಮನುಷ್ಯನು ಪಡುವಂತ ಪ್ರಯಾಸ ವ್ಯರ್ಥ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ನೀವು 2ನೇ ವಚನದಲ್ಲಿ ನೋಡುವಂತ ಸಮಯದಲ್ಲಿ ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಎಲ್ಲ ವ್ಯರ್ಥ, ಸಮಸ್ತ ಕಾರ್ಯಗಳು ವ್ಯರ್ಥ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಹಾಗಾದ್ರೆ ಒಂದು ಪ್ರಶ್ನೆ ನಮ್ಮೊಳಗೆ ಬರಬಹುದು, ಎಲ್ಲವೂ ವ್ಯರ್ಥ ಅಂದ ಮೇಲೆ ನಮ್ಮ ಜೀವನದಲ್ಲಿ ನಾವು ಪ್ರಯಾಸ ಪಡೋದ್ರಿಂದ ಏನ್ ಲಾಭ ಎಂಬುದಾಗಿ ಹೇಳಿ. ಏನಿಲ್ಲ. ಯಾಕಂದ್ರೆ ಬೈಬಲ್ ದೇವರು ವಚನ ಪಡ್ತಾ ಇದ್ದೀರಿ, ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ಏನ್ ಲಾಭ ಅಂತ ಹೇಳ್ತಾ ಇದ್ದಾರೆ. ಯಾವ ಲಾಭನೂ ಇಲ್ಲ. ಒಬ್ಬ ಮನುಷ್ಯ ತಾನೆಲ್ಲವನ್ನ ಸಂಪಾದಿಸಬೇಕು, ತಾನೆಲ್ಲವನ್ನ ಪಡೆದುಕೊಳ್ಬೇಕು, ತನಗೊಂದು ಒಳ್ಳೆ ಪದವಿ ಬೇಕು, ತನಗೊಂದು ಒಳ್ಳೆ ಹೆಸರು ಬೇಕು, ತನಗೊಂದು ಒಳ್ಳೆ ಅಧಿಕಾರ ಬೇಕು, ಈ ರೀತಿಯಾದ ಅನೇಕ ಪ್ರಯಾಸದಲ್ಲಿ ಮನುಷ್ಯ ಜೀವನ ಮಾಡ್ತಾನ್ರಿ. ಆದ್ರೆ ಸಾಲೋಮೋನನ ವಿಷಯದಲ್ಲಿ ಇವೆಲ್ಲಾ ಕಾರ್ಯಗಳು ಇತ್ತು. ಅವನಿಗೆ ಒಳ್ಳೆ ಹೆಸರಿದೆ, ಒಳ್ಳೆ ಅಧಿಕಾರ ಇದೆ, ಒಳ್ಳೆ ಅವನು ಬಂದು ಐಶ್ವರ್ಯ ಹಣವುಳ್ಳಂತ ವ್ಯಕ್ತಿ ಅದನ, ಅವನು ಜ್ಞಾನವುಳ್ಳಂತ ವ್ಯಕ್ತಿ ಇದನ. ಅಂತ ವ್ಯಕ್ತಿ ಹೇಳ್ತಾನ, ಈ ಲೋಕದಲ್ಲಿ ಮನುಷ್ಯ ಪಡುವಂತ ಎಲ್ಲಾ ಪ್ರಯಾಸ ವ್ಯರ್ಥ ಎಂಬುದಾಗಿ. ಅನೇಕ ಸಮಯದಲ್ಲಿ ಈ ವಿಷಯವನ್ನ ನಮ್ಮ ಜೀವಿತಗಳಲ್ಲಿ ನಾವು ನಮ್ಮ ಜೀವನವನ್ನ ಈ ವ್ಯರ್ಥವಾದಂತ ಕಾರ್ಯಗಳ ಮೇಲೆ ನಂಬಿಕೆ ಇಟ್ಕೊಂಡು ಜೀವಿಸ್ತಾ ಇದೀವಾ, ಅಥವಾ ನಿತ್ಯ ಕಾರ್ಯಗಳ ಮೇಲೆ ನಮ್ಮ ಜೀವಿತವನ್ನ ನಾವು ದೇವರಲ್ಲಿರುವುದಕ್ಕಾಗಿ ಪ್ರಯಾಸ ಪಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ. ಈ ಜ್ಞಾನಿ ಬಂದು ಇಲ್ಲಿ ಯಾವ ವಿಷಯವನ್ನ ಮುಖ್ಯಪಡಿಸ್ತದಂದ್ರ ಈ ಲೋಕದಲ್ಲಿ ಎಂಬುದಾಗಿ ಹೇಳ್ತದೆ. ಈ ಲೋಕದಲ್ಲಿ ನಾವು ಏನ್ ಕಷ್ಟ ಪಡ್ತಾ ಇದೀವೋ ಅದು ವ್ಯರ್ಥ ಎಂಬುದಾಗಿ ಹೇಳಿ. ಅದಕ್ಕೆ ಸತ್ಯವೇದದಲ್ಲಿ ಯೇಸು ಸ್ವಾಮಿ ಬಂದು ಇದೇ ಕಾರ್ಯಗಳನ್ನ ಹೊಸ ಒಡಂಬಡಿಕೆ ಭಾಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಲೋಕದ ಕಾರ್ಯಗಳನ್ನ ಬಿಡ್ರಿ, ನೀವು ಮೇಲಿಡುವುದರ ಮೇಲೆ ನಂಬಿಕೆ ಇಡ್ರಿ ಅಂತ, ಮೇಲಿನವುಗಳನ್ನ ನೀವು ನಿರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲೇ ವಲ್ಲ, ಭೂಲೋಕಕ್ಕೆ ಸಂಬಂಧಪಟ್ಟಗಳ ಕಾರ್ಯಗಳ ಮೇಲೆ ನೀವು ಮನಸ್ಸಿಡದೆ ಮೇಲಿರುವಂತ ಕಾರ್ಯಗಳ ಮೇಲೆ ನೀವು ಮನಸ್ಸಿಡ್ರಿ ಅಂತ ದೇವರು ವಚನ ಹೇಳ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಯಗಳಲ್ಲಿ ನಾವು ನೋಡುವಾಗ ಹೊಸ ಭಾಗದಲ್ಲಿ ಇನ್ನೂ ಅನೇಕ ವಚನಗಳಿರ್ತದವ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡಿರಿ, ಅವುಗಳ ಜೊತೆಗೆ ದೇವರು ಇಲ್ಲಿರುವಂತ ಎಲ್ಲ ಕಾರ್ಯಗಳನ್ನ ದೇವ್ರು ನಿಮಗೆ ಕೂಡಿಸಿಕೊಡ್ತದಾರ ಅಂತ ಬರೆಯಲ್ಪಡ್ತಾ ಇದ್ದಾರೆ. ಅನೇಕ ಸಮಯದಲ್ಲಿ ನಾವು ಒಂದೇ ವಿಷಯಕ್ಕಾಗಿ ಪ್ರಯಾಸ ಪಡೋದ್ರಿಂದ, ಒಂದೇ ಕಾರ್ಯವನ್ನ ನಾವು ಹುಡುಕೋದ್ರಿಂದ, ಅಥವಾ ಇದೇ ಕಾರ್ಯಗಳು ನನಗೆ ಬೇಕು ಅಂತ ಹೇಳಿ ನಾವು ಅದರಲ್ಲೇ ಪ್ರಯಾಸ ಪಟ್ರೆ ನಮ್ಗೆ ಯಾವ ಪ್ರಯೋಜನವಿಲ್ಲ. ಅದೆಲ್ಲವೂ ಸಹ ವ್ಯರ್ಥವಾಗಿ ಹೋಗ್ತಾ ಇದೆ. ಯಾಕಂದ್ರೆ 2ನೇ ವಚನ ಅದೇ ಹೇಳ್ತಾ ಇದ್ದಾರೆ, ಎಲ್ಲಾ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ, ಸಮಸ್ತವೂ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಬರೀ 1-2 ಅಂದ್ರೆ ಪರವಾಗಿಲ್ಲ, ಸರಿ, ಯಾವ್ದೋ 1-2 ವ್ಯರ್ಥವಾಗಿದಾವ ಅಂತ ಹೇಳಿದ್ರೆ ಪರವಾಗಿಲ್ಲ, ಎಲ್ಲಾ ಕಾರ್ಯಗಳು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮಗಳ ಜೀವನದಲ್ಲಿ ಈ ಲೋಕದಲ್ಲಿ ನಾನು ಯಾವ ಕಾರ್ಯಕ್ಕಾಗಿ ಪ್ರಯಾಸ ಪಡ್ತಾ ಇದೀನಿ? ಇವತ್ತಿನ ಸುಖಕ್ಕಾಗಿ, ಇವತ್ತಿನ ಕಾರ್ಯಗಳಿಗಾಗಿ ಪ್ರಯಾಸ ಪಡ್ತಾ ಇದೀನಾ, ಅಥವಾ ನನ್ನನ್ನ ನಿತ್ಯದವರೆಗೂ
ನನ್ನನ್ನು ಕೊನೆವರೆಗೂ ನಡೆಸುವಂತ ಕಾರ್ಯಗಳ ಮೇಲೆ ನಾನು ಪ್ರಯಾಸ ಪಡ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ. ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯ ಎಲ್ಲಾ ಕಾರ್ಯಗಳ ಮೇಲೆ ತನ್ನ ಜೀವನವನ್ನ ಅವಲಂಬನೆ ಮಾಡ್ಕೊಳ್ತಾನೆ. ನಾನು ಈ ತರ ಇದ್ರೆ, ಈ ತರ ಕಷ್ಟಪಟ್ರೆ ನಾನು ಬಂದು ಇದನ್ನ ಹೊಂದ್ಕೊಳ್ತೀನಿ ಅಂತ ಹೇಳ್ಬೋದ. ನಾನು ಈ ರೀತಿಯಾಗಿ ಸಾಧಿಸ್ಬಿಟ್ರೆ ನಾನು ಎಲ್ಲವನ್ನ ಜಯಿಸ್ಬಿಟ್ಟೆ ಅಂತ ಹೇಳ್ಬೋದ. ಇಲ್ಲ, ಮನುಷ್ಯನ ಜೀವನದಲ್ಲಿ ನಾವು ಎಷ್ಟೇ ಪ್ರಯಾಸ ಪಟ್ರು ನಾವು ಯಾವುದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲ ಸಮಯದಲ್ಲಿ ಈ ಲೋಕದ ರೀತಿಲಿ ಅದು ನನಗೆ ಜಯ ಎಂಬುದಾಗಿ ಹೇಳಿ ಕಂಡ್ರು ಸಹ, ಅದ್ರಲ್ಲೂ ಸಹ ಕೆಲ ವಿಷಯಗಳು ನಮ್ಮನ್ನ ಕೇಡಿಗೆ, ಕಷ್ಟಕ್ಕೆ, ಶೋಧನೆಗೆ ಗುರಿಪಡಿಸ್ತದೆ. ಅದಕ್ಕೆ ನಾವು ಮೊದಲ ಭಾಗದಲ್ಲಿ ಮನುಷ್ಯನು ಪಡುವಂತ ಎಲ್ಲಾ ಪ್ರಯಾಸ ವ್ಯರ್ಥ ಎಂಬುದಾಗಿ ಹೇಳಿ ನೋಡ್ತಾ ಇದ್ದೀವಿ. ಇನ್ನು ಎರಡನೇ ಭಾಗಕ್ಕೆ ನಾವು ಬರುವಾಗ, ಎರಡನೇ ಭಾಗದಲ್ಲಿ ನಾವು ನೋಡ್ತೀವಿ, ಈ ಲೋಕದಲ್ಲಿ ನಮ್ಮ ಜೀವನ ನಿರಂತರ ಜೀವನ ಚಕ್ರವಾಗಿದೆ. ಇದ್ರಲ್ಲಿ ತುಂಬಾ ಚೆನ್ನಾಗಿರೋ ವಚನಗಳದಾವ್ರಿ. ಯಾಕಂದ್ರೆ ಮನುಷ್ಯ ಬಂದು ಅದೇನಾಗಿದೆ ಅಂತ, ಇಲ್ಲಿ 4ನೇ ವಚನ ನೋಡ್ತಾ ಇದೀವಿ, ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು ಎಂಬುದಾಗಿ. ಈ 4ರಿಂದ 11 ವಚನ ನೋಡ್ರಿ. ಈ ಲೋಕದಲ್ಲಿ ಮನುಷ್ಯ ಬಂದು ಹೇಗ್ ಜೀವನ ಮಾಡ್ತಾನಂದ್ರೆ, ನಾನು ಏನೋ ಒಂದು ಸಾಧಿಸಿಬಿಟ್ಟೆ ಅಂತ ಹೇಳ್ಕೊತದ. ಆದ್ರೆ ಲೋಕದಲ್ಲಿ ದೇವ್ರ ವಚನ ಹೇಳ್ತದ, ಹೊಸದು ಅಂತ ಹೇಳಿ ಅನಿಸಿಕೊಳ್ಳುವಂಥದ್ದು ಯಾವುದು ಇಲ್ಲ ಅಂತ. ಯಾವುದು ಇಲ್ಲ, ಎಲ್ಲವೂ ಸಹ ಇಲ್ಲಿ ಜೀವನ ಚಕ್ರ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಇದೆಲ್ಲ ಕಾಲಘಟ್ಟದಲ್ಲಿ ನಡೀತಾ ಇದೆ ಅಷ್ಟೇ. ನಾವು ಅಂತ ಇದೀವಿ ಎಲ್ಲಾ ಕಾರ್ಯಗಳು ಹೊಸದು ಅಥವಾ ಇನ್ನೊಂದು ಕಾರ್ಯಗಳು ಅಂತ ಹೇಳಿ. ಇಲ್ಲ ರೀ, ಇದೊಂದು ಜೀವನ ಚಕ್ರ. ಒಂದು ಗತಿಸ್ತಾ ಇದ್ದ, ಇನ್ನೊಂದಲ್ಲಿ ಬರ್ತಾ ಅಂತ ಹೇಳ್ತಾ ಇದ್ದ. 5ನೇ ವಚನ ಇರ್ತದ, ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೆ ಹಸುರಸುರಾಗಿ ತಿರುಗಿ ಓಡುವನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತದೆ. ಇಲ್ಲಿ ಲೋಕದಲ್ಲಿ ಯಾವ ಹೊಸ ಕಾರ್ಯನೂ ಇಲ್ಲ. ಎಲ್ಲ ಹಿಂದಿರೋದು ಇವಾಗ ಆಗ್ತದೆ, ಇವಾಗ ಆಗುವಂತೆ ಮುಂದೆ ಒಂದಿನ ಬರ್ತಾ ಇದೀರಿ ಅಷ್ಟೇ. ಇದೊಂದು ಜೀವನ ಚಕ್ರ. 9ನೇ ವಚನ ತುಂಬಾ ಚೆನ್ನಾಗಿ ಹೇಳ್ತಾ ಇದೆ, ಇದ್ದದ್ದೇ ಇರುವುದು, ನಡೆದದ್ದೇ ನಡೆಯುವುದು, ಲೋಕದಲ್ಲಿ ಹೊಸದೇನು ಇಲ್ಲ ಎಂಬುದಾಗಿ ಬರೆಯಲ್ಪಡ್ತದೆ. ಇದ್ದದ್ದೇ ಇರ್ತದೆ, ನಡೆದಿದ್ದೇ ನಡೀತಾ ಇದೆ, ಲೋಕದಲ್ಲಿ ಹೊಸ ಕಾರ್ಯ ಯಾವುದೂ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ಕೆಲವೊಂದು ಕಾರ್ಯಗಳು ನಮ್ಮ ಜೀವನಕ್ಕೆ ಎದುರಾಗಿರುವಂತ ಸಮಯದಲ್ಲಿ ಇದು ನಮ್ಮ ಜೀವನದಲ್ಲಿ ಮಾತ್ರ ನಡೀತಾ ಇದೆಯಾ, ಇದು ಯಾವತ್ತೂ ಬಂದೇ ಇಲ್ಲ ಅಂತ ಅನ್ಕೋತಾ ಇದೀವಿ. ಇಲ್ಲ, ಹಿಂದೆ ಆಗಿರುವಂತ ಕಾರ್ಯಗಳೇ ಇವಾಗ ನಡೀತದವ, ಇವಾಗ ನಡೆಯುವಂತ ಕಾರ್ಯಗಳೇ ಮುಂದೊಂದಿನ ನಡೀತಾ ಇದೆ. ಜೀವನ ಚಕ್ರ. ಮನುಷ್ಯನ ಜೀವನ ಬಂದು ಅದರಲ್ಲೇ ಅದರ ಕಾರ್ಯಗಳನ್ನ ಬೆಳೆಸ್ತಾ ಇದೆ. ಅದು ಒಂದೊಂದಕ್ಕೊಂದು ಹೊಂದಿಕೊಂಡು, ಒಂದಕ್ಕೊಂದು ಅಂಟಿಕೊಂಡು ಹೋಗುವಂತ ಜೀವನವಾಗಿದೆ. ಸರಿ, ನಿರಂತರವಾದಂತ ಜೀವನ ಚಕ್ರದಲ್ಲಿ ದೇವರನ್ನ ನಂಬಿರುವಂತ ನಮಗಳ ಜೀವನ ಯಾವ ರೀತಿಯಾಗಿರ್ಬೇಕಾಗಿದೆ? ಅನೇಕ ವಿಷಯಗಳು ಬಂದು ನಮ್ಮ ಕಾರ್ಯಗಳು, ನಮ್ಮ ವಿಷಯಗಳು, ನಮ್ಮ ಜೀವಿತವನ್ನ ದೇವರಲ್ಲಿ ಬಲಗೊಳಿಸುವುದಕ್ಕಾಗಿ ನಾವು ಯಾವುದರ ಮೇಲೆ ನಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕಾಗಿದೆ. ಮನುಷ್ಯ ತಾನು ತೃಪ್ತಿಯಾಗಿ ಜೀವಿಸಬೇಕು. ಈಗಿನ ದಿನಮಾನಗಳಲ್ಲಿ, ಈಗಿನ ವಿಷಯಗಳಲ್ಲಿ ತಾನು ತೃಪ್ತಿಯಾಗಿ ಜೀವಿಸಬೇಕು ಅಂತ ಹೇಳಿ ತನ್ನ ಜೀವನವನ್ನ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತದ. ಆದ್ರೆ 8ನೇ ವಚನ ತುಂಬಾ ಚೆನ್ನಾಗಿ ಹೇಳ್ತದ, ಎಲ್ಲ ವಸ್ತುಗಳು ಬಳಲಿ ಹೋಗುವವು, ಇದನ್ನ ಮನುಷ್ಯನು ವಿವರಿಸಲಾರನು. ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿಯು ಕೇಳಿ ಕೇಳಿ ಅಲ್ಲಿ ದನಿಯದೇ ಇದ್ದದ್ದೇ ಇರುವುದು ಎಂಬುದಾಗಿ ಹೇಳಿ ನೋಡ್ತಾ ಇದ್ದೀವಿ. ನಮ್ಗಳ ಜೀವನದಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ಏನಾದ್ರು ನೋಡ್ರಿ ನಂಗೆ ತೃಪ್ತಿ ಸಿಗುತ್ತೆ ಅನ್ಕೋತಾ ಇದೀವಿ. ಆದ್ರೆ ಅದು ದೇವ್ರ ವಚನ ಆಗ್ತದ, ನಮ್ಗೆ ನೋಡಿ ನೋಡಿ ಯಾವ ತೃಪ್ತಿನೂ ಇಲ್ಲ. ನಮ್ಗೆ ಕೇಳಿ ಕೇಳಿ ಆ ಕಾರ್ಯಗಳಿಂದ, ಎಷ್ಟೋ ಕಾರ್ಯಗಳನ್ನ ಕೇಳಿಸಿಕೊಳ್ಳೋದ್ರಿಂದಲೂ ನಮ್ಮ ಜೀವನದಲ್ಲಿ ಸಮಾಧಾನವಾಗಿ ಸಂತೋಷವಾಗಿರೋಕೆ ಸಾಧ್ಯ ಇಲ್ಲ. ಈಗಿನ ದಿನಗಳಲ್ಲಿ ಅನೇಕ ಜನ ಬಂದು ಈ ಟಿವಿ, ಮೊಬೈಲು, ಬೇರೆ ಬೇರೆ ಕಾರ್ಯಗಳಿಗೆ ತಮ್ಮ ಜೀವನವನ್ನು ಹೊಂದಿಕೊಂಡು ಬಿಟ್ಟು, ಸ್ವಲ್ಪ ಹೊತ್ತು ಏನೋ ಸಿನಿಮಾ ನೋಡಿದ್ರ, ಇನ್ ಯಾವ್ದೋ ಸೀರಿಯಲ್ ನೋಡ್ಬಿಟ್ರ, ಸ್ವಲ್ಪ ಹೊತ್ತು ಫೋನ್ ನೋಡಿದ್ರ, ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಸ್ವಲ್ಪ ರೀಲ್ಸ್ ನೋಡ್ಕೊಂಡ್ಬಿಟ್ರ ನನ್ಗ ಖುಷಿ ಆಗುತ್ತ, ಸಂತೋಷ ಆಗುತ್ತ ಅಂತ ಅನ್ಕೋತಾರ. ಇಲ್ಲ, ಅದು ಕ್ಷಣಿಕ ಮಾತ್ರ. ಆ ತೃಪ್ತಿ ಇಲ್ಲ. ಅದೆಷ್ಟೇ ನೋಡ್ರಿ ಇನ್ನೂ ನೋಡ್ಬೇಕು ಅನಿಸ್ತಾ ಇರುತ್ತೆ. ಕೆಲ ವಿಷಯಗಳನ್ನ ಸಾಕಾಗೋದಿಲ್ಲ. ಸ್ವಲ್ಪ ಹೊತ್ತು ನೋಡ್ತೀವಿ ಅಂತ ಅನ್ಕೋತೀವಿ,
ನೋಡಕ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದೆಲ್ಲೋ ಹೋಗಿ ನಿಂತ್ಕೋತಾ ಇರ್ತೈತಿ. ಬೇರೆ ಕಾರ್ಯಗಳನ್ನ ಮನುಷ್ಯನ ಜೀವನದಲ್ಲಿ ನೋಡುವುದರಿಂದಲೋ ಕೇಳುವುದರಿಂದಲೋ ನಮ್ಮ ಕಾರ್ಯಗಳು ತೃಪ್ತಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಚನಗಳು ಬರೆಯಲ್ಪಡ್ತಾ ಇದೆ. ನಿನ್ನ ಕಿವಿಗಳನ್ನ ಸತ್ಯದ ಕಡೆ ನೀನು ತಿರುಗಿಸು ಅಂತ ಹೇಳ್ತಾರೆ. ನಿನ್ನ ಕಿವಿಗಳು ಸತ್ಯ ವಾಕ್ಯಗಳನ್ನ, ವೇದ ವಚನಗಳನ್ನ ಕೇಳಿಸೋದಕ್ಕಾಗಿ ನಮ್ಮ ಕಿವಿಗಳನ್ನ ತಿರುಗಿಸಿಕೊಳ್ಬೇಕಾಗಿದೆ. ದೇವರ ವಾಕ್ಯಗಳನ್ನ ನಿನ್ನ ಗಮನಿಸಿ ಕೇಳುವಂತ ಬೈಬಲ್ ವಚನ ಇದೆ. ದೇವರ ವಾಕ್ಯವನ್ನ ಗಮನ ಕೊಟ್ಟು ನಿನ್ನ ಕೇಳು ಎಂಬುದಾಗಿ ಹೇಳಿ ದೇವರ ವಚನ ಹೇಳ್ತಾ ಇದೆ. ಈ ಲೋಕದಲ್ಲಿರುವಂತ ಯಾವ ಕಾರ್ಯಗಳು ನಮ್ಮನ್ನ ತೃಪ್ತಿಪಡಿಸುವುದಕ್ಕೆ, ಸಮಾಧಾನ ಪಡಿಸುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ನಮ್ಮ ಕಿವಿಗಳನ್ನ ದೇವರ ಕಡೆಗೆ ತಿರುಗಿಸ್ತೀವೋ, ದೇವರ ವಾಕ್ಯಗಳನ್ನ ಅನುಸರಿಸುವುದಕ್ಕಾಗಿ ನಮ್ಮ ಜೀವನವನ್ನ ನಾವು ಸೆಳ್ಕೋತೀವೋ, ಅದು ನಮ್ಮ ಜೀವನ ಚಕ್ರವನ್ನ ದೇವರಲ್ಲಿ, ದೇವರೊಟ್ಟಿಗೆ ಬೆಸೆದು ಅದು ನಮ್ಮನ್ನ ನಡೆಸುವುದಕ್ಕೆ ಪ್ರಾರಂಭವಾಗ್ತಾ ಇದೆ. ನಮ್ಮಗಳ ಜೀವನದಲ್ಲಿ ಇದೆಲ್ಲ ಜೀವನ ಚಕ್ರ, ಇದೆಲ್ಲ ಬರ್ತಾ ಇದೆ. ಇದುಗಳ ಮಧ್ಯದಲ್ಲಿ ಈ ಲೋಕದಲ್ಲಿರುವಂತಹ ವಿಷಯಗಳನ್ನ, ಲೌಕಿಕ ಕಾರ್ಯಗಳಲ್ಲಿ ನಾವು ನಮ್ಮ ಜೀವನವನ್ನ ಸಮಾಧಾನ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೇವರಲ್ಲಿ, ದೇವರ ಕಾರ್ಯದಲ್ಲಿ, ದೇವರ ವಿಷಯದಲ್ಲಿ ನಮ್ಮ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ನಾವು ಪ್ರಾರಂಭಿಸ್ತಾ ಇದೀವೋ, ಅವಾಗ ಮಾತ್ರ ದೇವರಿರುವಂತಹ ನೆಲೆಯಾದ ವಿಷಯಗಳಲ್ಲಿ ನಾವು ನಮ್ಮ ಜೀವಿತವನ್ನ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಮೂರನೇ ಭಾಗವನ್ನು ನಾವು ಗಮನಿಸ್ತಾ ಇದೀವಿ. ಮೂರನೇ ಭಾಗದಲ್ಲಿ ನಾವು 12ರಿಂದ 18 ವಚನದಲ್ಲಿ ನೋಡ್ತಾ ಇದೀವಿ. ನಮ್ಮ ಜೀವನ ಅನ್ನುವಂಥದ್ದು ಬುದ್ಧಿವಂತಿಕೆ ಮತ್ತು ಅದು ಜ್ಞಾನದ ಒಂದು ಮಿತಿಗಳನ್ನ ಅದರಲ್ಲಿ ನಾವು ನೋಡ್ತಾ ಇದೀವಿ. ಏನಿದು ಬುದ್ಧಿವಂತಿಕೆ ಮತ್ತು ಜ್ಞಾನದ ಮಿತಿಗಳು ಎಂಬುದಾಗಿರುವಂತ ಸಮಯದಲ್ಲಿ ಇಲ್ಲಿ ಅರಸನು ತನ್ನ ಜೀವಿತದ ಎಲ್ಲಾ ಕಾರ್ಯಗಳನ್ನ ಪರಿಚಯ ಪಡಿಸ್ತಾ. ನಾವು 12ನೇ ವಚನ ನೋಡ್ತಾ ಇದೀವಿ. ಪ್ರಸಂಗಿಯಾದ ನಾನು ಯೆರೂಸಲೇಮಿನಲ್ಲಿ ಇಸ್ರಾಯೇಲರಿಗೆ ಅರಸನಾಗಿದ್ದೇನು ಅಂತ ಹೇಳ್ತಾರೆ. ಹೌದು, ರಾಜನಿಗೆ ಒಂದು ಒಳ್ಳೆಯ ಅಧಿಕಾರ ಇತ್ತು, ಅವನು ತಾನು ಅರಸನಾಗಿದ್ದ ಎಂಬುದಾಗಿ ಹೇಳ್ಬೋದ. 13ನೇ ವಚನದಲ್ಲಿ ಆಕಾಶದ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳನ್ನ ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸಿಟ್ಟೆನು. ನರಜನ್ಮದವರು ಕರ್ತವ್ಯವೆಂದು ದೇವರು ನೇಮಿಸಿರುವ ಆ ಕೆಲಸವೆಲ್ಲ ಬಹು ಪ್ರಯಾಸವೇ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ದೇವರು ನನಗೊಂದು ಕೆಲಸವನ್ನ ಕೊಟ್ಟಿದ್ರು, ಆ ಕೆಲಸವನ್ನ ನಾನು ಜ್ಞಾನದಿಂದ ವಿಮರ್ಶೆ ಮಾಡಿ ನೋಡಿದೆ, ಅದು ತುಂಬಾ ಪ್ರಯಾಸವೇ ಎಂಬುದಾಗಿ ಹೇಳ್ತದೆ. ಇನ್ನು 14ನೇ ವಚನದಲ್ಲಿ ಲೋಕದಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನೋಡಿದ್ದೇನೆ, ಆಹಾ ಗಾಳಿಯನ್ನ ಹಿಂದಿಟ್ಟಿದ ಹಾಗೆ ಸಮಸ್ತವು ವ್ಯರ್ಥ ಅಂತ ಹೇಳ್ತಾರೆ. ಇಷ್ಟೇ, ಅವನು ರಾಜನು ಬಂದು ಜ್ಞಾನದ ಮೂಲಕವಾಗಿ, ಬುದ್ಧಿವಂತಿಕೆಯ ಮೂಲಕವಾಗಿ ತನ್ನ ಕಾರ್ಯವನ್ನ, ತನ್ನ ಜೀವಿತವನ್ನ ಅರಸನಾಗಿ ನೇಮಿಸಿದಂತ ವಿಷಯಗಳನ್ನ ಸಂತೋಷವಾಗಿ ಮಾಡಿದ. ತನ್ನ ವಿಷಯಗಳಲ್ಲಿ ಬಹು ಪ್ರಯಾಸದಿಂದ ಆ ಕೆಲಸವನ್ನ ಕೈಕೊಂಡ. ಆದ್ರೆ ಈ ಲೋಕದಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನಾನು ನೋಡಿದೀನಿ, ಇದೆಲ್ಲ ಹೇಗಿದೆಪ್ಪ ಅಂದ್ರೆ ಗಾಳಿಯನ್ನ ಹಿಂದಿಟ್ಟು ಹೋಗಿ ಹಾಗೆ ಸಮಸ್ತವು ವ್ಯರ್ಥ ಎಂಬುದಾಗಿ ಹೇಳ್ತಾರೆ. ನಾವು ಗಾಳಿ ಬೀಸುವಂತ ಗಾಳಿಯನ್ನ ಓಡೋಗ್ಬಿಟ್ಟು ಹಿಡಿಯಕ್ ಆಗುದಿಲ್ಲ, ಅದ್ ಕೈಗೆ ಸಿಗೋದು ಇಲ್ಲ. ಸುಮ್ನೆ ಕೆಲ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಕೆಲವು ಹಾಗೆ ಇರ್ತವೆ, ಅದಾಗಲ್ಲ, ಆದ್ರೂ ನಾವು ಬಿಡಲ್ಲ, ಸುಮ್ನೆ ಪ್ರಯಾಸ ಪಡ್ತಾನೆ ಇರ್ತೀವಿ. ಅದ್ ಬೇಕು, ಅದ್ ಬೇಕು ಬೇಕು, ಅದಾಗಲ್ಲ ರೀ, ನಮ್ಮ ಹತ್ರ ಆಗಲ್ಲ, ಆದ್ರೂ ಬೇಕು ಅಂತ ಆಸೆ ಮನುಷ್ಯನ ಜೀವನದಲ್ಲಿ ಇರ್ತಾ ಇದೆ. ಇದೇ ಜೀವನ ಕಾರ್ಯ, ಇದೇ ಜೀವನದ ಧ್ಯಾನ ಮತ್ತು ಇದು ಮಿತಿಗಳಲ್ಲಿ ಒಬ್ಬ ಮನುಷ್ಯ ಬಂದು ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಧ್ಯಾನದಿಂದ ನಾನು ಏನೋ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅವನ ಮೂರ್ಖನಾಗೇ ಇರ್ತಾನೆ ವಿನಃ ಅವನ ಜೀವಿತದಲ್ಲಿ ಇನ್ನೂ ಕೆಲ ವಿಷಯಗಳನ್ನ ಆತ ಪಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 18ನೇ ವಚನ ಹೇಳ್ತದ, ಬಹು ಜ್ಞಾನವಿದ್ದಲ್ಲಿ ಬಹು ಸಂಕಟ, ಹೆಚ್ಚು ತಿಳುವಳಿಕೆಯವನು ಪಡೆದವನಿಗೆ ಹೆಚ್ಚು ವ್ಯತೆ ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಈ ವಚನದಲ್ಲಿ ನಾನು ಬೇರೆ ಬೇರೆ ಕಡೆ ಎಲ್ಲ ಈ ವಚನ ಇಟ್ಕೊಂಡು ಕೆಲವು ವಿಷಯಗಳು ನೋಡುವಂತ ಸಮಯದಲ್ಲಿ ಈ ವಚನ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಈ ವಚನದ ಅರ್ಥ ಏನ್ ಬರ್ತಾ ಇದೆ ಅಂದ್ರೆ, ಒಬ್ಬ ಮನುಷ್ಯ ಬುದ್ಧಿವಂತನಾಗಿರೋದು ಒಳ್ಳೇದು,
ಒಬ್ಬ ಮನುಷ್ಯ ಏನು ಗೊತ್ತು ಇಲ್ದೇ ಇರೋದು ಒಳ್ಳೇದು. ಎಲ್ಲ ಸಮಯದಲ್ಲಿ ನಮ್ಗೇನು ಗೊತ್ತಿಲ್ಲ ಅಂತ ಅನ್ನೋದು ಒಳ್ಳೇದನೇ, ಪರವಾಗಿಲ್ಲ. ಗೊತ್ತಿಲ್ಲ ಅಂದ ತಕ್ಷಣ ಕೆಲವು ವಿಷಯಗಳನ್ನ ಕಲಿಬಹುದು. ಅಥವಾ ಇನ್ಯಾರೋ ಕೆಲವು ವಿಷಯ ಪಾಪ ಇವನಿಗೇನು ಗೊತ್ತಿಲ್ಲ ಅಂತೇಳಿ ಹೇಳ್ತಾರ, ಅದನ್ನ ಕೇಳಿ ನಾವು ಕಲಿಬಹುದು. ಆದ್ರೆ ಅನೇಕ ಸಮಯದಲ್ಲಿ ಏನಾಗ್ತದ, ಒಂದ್ ವೇಳೆ ಬುದ್ಧಿ ಇಲ್ಲ ಅಂದ್ರೂ ಓಕೆ, ಬುದ್ಧಿ ಇದ್ರೂ ಓಕೆ, ಇವೆರಡನ್ನೂ ಸರಿ ಸಮಾನವಾಗಿ ನಮ್ಮ ಜೀವನ ನಡೆಸ್ತದೆ. ಬುದ್ಧಿ ಇಲ್ಲ ಅಂದ್ರೂ ಓಕೆ, ಬುದ್ಧಿ ಇಲ್ಲ ಅಂದ್ರೂ ಓಕೆ. ಆದ್ರೆ ನಮ್ಮ ಜೀವನದಲ್ಲಿ ನಮ್ಮನ್ನ ಕೆಳಗೆ ಬೀಳಿಸೋದು ಯಾವ್ದಪ್ಪ ಅಂದ್ರೆ ಅತಿ ಬುದ್ಧಿವಂತಿಕೆ. ನಾನೇ ಜ್ಞಾನಿ ಅಂತ ಹೇಳ್ಕೊಳ್ಳೋದು, ಎಲ್ಲಾ ವಿಷಯ ನನಗೆ ಗೊತ್ತು, ನಾನು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳ್ಕೊಂಡು ಜೀವನ ಮಾಡೋದು. ಇದು ಸಹ ಬಹು ಜ್ಞಾನವಿದ್ದಲ್ಲಿ ಬಹು ಸಂಕಟ ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಇದು ನಿಜವಾದ ವಿಷಯ. ಅನೇಕ ಸಮಯದಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ತಾವೇ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ತಮ್ಮನ್ನು ತಾವೇ ಮೋಸ ಪಡಿಸ್ಕೊಂಡಿದ್ದಾರೆ. ಇನ್ನೊಂದು ತುಂಬಾ ಗಮನಿಸಿ ನೋಡ್ರಿ, ನಾನೇ ಬುದ್ಧಿವಂತ ಅಂತ ಹೇಳುವಂತ ವ್ಯಕ್ತಿಯ ಜೀವನದಲ್ಲಿ ಏನು ಇರುವುದಿಲ್ಲ, ಅವನು ಖಾಲಿ ಇರ್ತಾನ ಅಷ್ಟೇ. ಅನೇಕ ಸಮಯದಲ್ಲಿ ನಮ್ಗಳ ಜೀವನವನ್ನ, ನಮಗೆ ಬರುವಂತ ಜ್ಞಾನ, ನಮಗೆ ಬರುವಂತ ಬುದ್ಧಿ ಅದು ದೇವರಿಂದ ಬರಬೇಕಾಗಿದೆ. ನಾವು ಕಳೆದ ದಿನಗಳಲ್ಲಿ ಅದೇ ಪುಸ್ತಕದಲ್ಲಿ ಅನೇಕ ವಚನಗಳ ಧ್ಯಾನ ಮಾಡಿದ್ವಿ. ಜ್ಞಾನೋಕ್ತಿ ಪುಸ್ತಕಗಳಿಗೆ ಅದರ ಬಗ್ಗೆ ತುಂಬಾ ಚೆನ್ನಾಗಿ ಬರೆಯಲ್ಪಡ್ತಾ ಇದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತೇಳಿ. ಮನುಷ್ಯನಿಗೆ ಜ್ಞಾನ, ಬುದ್ಧಿವಂತಿಕೆ ಬೇಕಾಗಿದೆ. ಅದು ಯಾರಿಂದ ಬರಬೇಕಾಗಿದೆ? ದೇವರಿಂದ ಬರಬೇಕಾಗಿದೆ. ಈ ಲೋಕದಲ್ಲಿ ದೇವರು ಕೊಡುವಂತ ಜ್ಞಾನ, ದೇವರು ಕೊಡುವಂತ ಪ್ರಯಾಸ ತುಂಬಾ ಮುಖ್ಯ. ಈ ಪ್ರಸಂಗಿ ಪುಸ್ತಕದ ಪ್ರಾರಂಭದ ಅಧ್ಯಾಯದಲ್ಲಿ ಜೀವನದ ಕಾಲಘಟ್ಟ, ಈ ವ್ಯರ್ಥವಾದಂತ ಲೋಕದಲ್ಲಿ, ಈ ವ್ಯರ್ಥವಾದಂತ ವಿಷಯಗಳಲ್ಲಿ, ಈ ವ್ಯರ್ಥವಾದಂತ ಸಮುದಾಯದಲ್ಲಿ ನಮ್ಮ ಜೀವನವನ್ನ ಅರ್ಥಪೂರ್ಣವಾಗಿ ನಾವು ಹೇಗೆ ಜೀವಿಸಬೇಕು ಎಂಬುದನ್ನ ಈ ಪುಸ್ತಕ ನಮಗೆ ಕಲಿಸಿಕೊಡ್ತಾ ಇದೆ. ಈ ಅಧ್ಯಾಯ ನಮಗೆ ಕಲಿಸಿಕೊಡ್ತಾ ಇದೆ. ನಮ್ಮಗಳ ಜೀವನದಲ್ಲಿ ಎಲ್ಲಾ ವಿಷಯಗಳಲ್ಲಿ ನಾವು ದೇವರ ಮೇಲೆ ಅವಲಂಬನೆ ಹೊಂದೋಣ. ದೇವರೇ, ನನ್ನ ಕಾರ್ಯಗಳು, ನನ್ನ ವಿಷಯಗಳು ಏನಿಲ್ಲ ಸ್ವಾಮಿ, ನಾನು ಎಲ್ಲವನ್ನ ನಿನಗೆ ಒಪ್ಪಿಸಿಕೊಟ್ಟು ನಿನ್ನ ಕಾರ್ಯಗಳಲ್ಲಿ ನನ್ನ ಜೀವಿತವನ್ನ ನಾನು ಕಟ್ಕೊಳ್ತೀನಿ, ನಾನು ನಡೆಸ್ಕೊಳ್ತೀನಿ ಎಂಬುದಾಗಿ ಹೇಳಿ, ಈ ಲೋಕದಲ್ಲಿ ನಾನು ಏನೇ ಪ್ರಯಾಸ ಪಟ್ರು, ಈ ಲೋಕದ ಏನೇ ಕಾರ್ಯಗಳನ್ನ ನನ್ನ ಜೀವನದಲ್ಲಿ ನಾನು ಮುಂದೆ ಸಾಧಿಸಬೇಕಂತ ಬಂದ್ರು ಸ್ವಾಮಿ, ನೀನಿಲ್ಲದೆ ನನ್ನ ಜೀವನದಲ್ಲಿ ನನ್ನ ಜೀವನದ ಸಂತೋಷ ಕಾರ್ಯಗಳು ಇಲ್ಲ ಎಂಬುದನ್ನ ಗ್ರಹಿಸಿಕೊಂಡು ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಎಲ್ಲವೂ ಸಹ ದೇವರ ಮೇಲೆ ಇರಬೇಕಾಗಿದೆ. ಯಾಕಂದ್ರೆ ಯೇಸು ಸ್ವಾಮಿ ತಾನೇ ಹೇಳ್ತಿದಾರ, ನೀವು ನನ್ನನ್ನ ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿದೆ. ನಾವು ಅನ್ಕೋತಾ ಇದೀವಿ, ನನಗ್ ಬುದ್ಧಿ ಅದ, ನನಗೆ ಜ್ಞಾನ ಅದ, ನನಗೆ ಐಶ್ವರ್ಯ ಅದ, ನನಗೆ ಹೆಸರಿದ, ಎಲ್ಲ ಇದ, ನಾನು ಎಲ್ಲವನ್ನ ಮಾಡ್ತೀನಿ ಅಂತ ಹೇಳಿ ನಾವು ಅನ್ಕೋತಾ ಇದೀವಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದಾರೆ, ನೀವು ನನ್ನನ್ನ ಬಿಟ್ಟು ಏನೂ ಮಾಡ್ಲಾರಿ ಎಂಬುದಾಗಿ. ನಾವು ಏನೇ ಕಾರ್ಯಗಳಿದ್ರು ಸರಿ, ದೇವರನ್ನ ಬಿಟ್ಟು ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರಿಲ್ಲದೆ ನಮ್ಮ ಜೀವನ ಇಲ್ಲ. ದೇವರು ನಮಗೆಲ್ಲವನ್ನ ಕೊಡ್ತದ. ದೇವರು ಮೂರ್ಖರನ್ನೂ ಸಹ ಜ್ಞಾನಿಗಳನ್ನಾಗಿ ದೇವರು ಮಾಡ್ತದೆ. ಅದೇ ದೇವರ ಉದ್ದೇಶ. ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿಯೇ ದೇವರು ಜ್ಞಾನ ಇಲ್ಲದೆ ಇರುವಂತ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾರೆ ಅಂತೇಳಿ ದೇವರ ವಚನ ಹೇಳ್ತಾರೆ. ಜ್ಞಾನಿಗಳ ಅವಶ್ಯಕತೆ ದೇವರಿಗಿಲ್ಲ. ಜ್ಞಾನಹೀನರನ್ನ, ಜ್ಞಾನ ಇಲ್ಲದೆ ಇರೋರನ್ನ ಬುದ್ಧಿವಂತರನ್ನಾಗಿ, ಜ್ಞಾನವಂತರನ್ನಾಗಿ ನಮ್ಮ ದೇವರು ಬದಲಿಸುವಂತವರಾಗಿದ್ದಾರೆ. ಈ ವ್ಯರ್ಥವಾದ ಜೀವನದಲ್ಲಿ, ಈ ವ್ಯರ್ಥವಾಗಿ ಹೋಗುವಂತಹ ಕಾರ್ಯಗಳಲ್ಲಿ ನಮ್ಮ ಜೀವನವನ್ನ ಅವಲಂಬನೆ ಮಾಡದೆ ನಿತ್ಯ ನಿರಂತರವಾಗಿರುವಂತ ದೇವರಲ್ಲಿ, ದೇವರ ಸತ್ಯದಲ್ಲಿ, ದೇವರ ಮಾರ್ಗದಲ್ಲಿ ನಮ್ಮ ಜೀವಿತವನ್ನ ನಾವು ಕಟ್ಟಿಕೊಳ್ಳೋಣ. ದೇವರು ನಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡ್ತದೆ. ದೇವ್ರು ತಾನೇ ಈ ವಾಕ್ಯಗಳ ಮೂಲಕ ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡಿಕೊಂಡ್ರು. ಪರಮ ಪ್ರೀತಿ ಉಳ್ಳ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಸಮಯದಲ್ಲಿ ಪ್ರಸಂಗಿ ಪುಸ್ತಕದ ಮೊದಲನೇ ಅಧ್ಯಾಯವನ್ನ ಧ್ಯಾನ ಮಾಡುವಂತೆ ನೀನು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ಲೋಕದಲ್ಲಿ ಎಲ್ಲಾ ಕಾರ್ಯಗಳು ವ್ಯರ್ಥ ಎಂಬುದಾಗಿ ನೋಡ್ತಾ ಇದೀವಿ ಸ್ವಾಮಿ. ಆದ್ರೆ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟು, ನಿಮ್ಮ ರಾಜ್ಯಕ್ಕಾಗಿ, ನಿಮ್ಮ ನೀತಿಗಾಗಿ ನಾವು ತವಕಪಟ್ಟು ಜೀವಿಸುವಾಗ ದೇವರೇ, ವ್ಯರ್ಥವಾದಂತ ಈ ಒಂದು ಕಾಲದಲ್ಲಿ, ಈ ವ್ಯರ್ಥವಾದ ಜೀವಿತದಲ್ಲಿ ಆ ಜೀವನವನ್ನ ನೀನು ಅರ್ಥಪೂರ್ಣವಾಗಿ ಮಾಡುವಂತ ದೇವರಾಗಿದೆಯಾ ಸ್ವಾಮಿ.
ದೇವರೇ, ವ್ಯರ್ಥವಾಗಿ ಹೋಗುವಂತ ಕಾರ್ಯಗಳ ಮೇಲೆ ನಾವು ಮನಸ್ಸಿಡದೆ ನಿತ್ಯ ನಿರಂತರವಾಗಿರುವಂತ ನಿಮ್ಮ ಕಾರ್ಯಗಳ ಮೇಲೆ ನಾವು ಮನಸ್ಸಿಟ್ಟು ನಾವೆಲ್ಲರೂ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಈ ಆನ್ಲೈನ್ ಮೂಲಕವಾಗಿ ಭಾಗವಹಿಸುವಂತ ನಮ್ಮೆಲ್ಲರನ್ನ ನೀನು ಆಶೀರ್ವಾದ ಮಾಡಿ ನಡೆಸಬೇಕಂತೇಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ತೇವೆ ನಮ್ಮ ತಂದೆಯಾದ ದೇವರು. ಆಮೆನ್.